ವಾವ್. ಹೇಗಿತ್ತು? ಹಾಯ್, ನಿಮ್ಗಂತೂ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನನ್ನ ಮಗ ಅಂತೂ ಇವಾಗ ಕ್ಯೂಟಾಗಿ ಮಾತಾಡೋದೆಲ್ಲ ಕಲ್ತ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಇವತ್ತು ನಾವು ಹೋಗ್ತಾ ಇರೋದು ಕಡಲೆಕಾಯಿ ಪರಿಸೆಗೆ. ಯಾರೆಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀರಾ ನಿಮಗೆಲ್ಲ ಗೊತ್ತೇ ಇರುತ್ತೆ. ಬ್ಯಾಂಗ್ಳೂರು ಅಂದರೆ ಬರೀ ಮಾಲು ಪಬ್ಬು ಅದಕ್ಕೆ ಮಾತ್ರ ಫೇಮಸ್ ಅಲ್ಲ. ಸೊ ಈ ಥರ ಜಾತ್ರೆಗಳು ಹಬ್ಬಗಳು ಕೂಡ ಮಾಡ್ತಾರೆ ತುಂಬ ಹಳೆಯ ಕಾಲದಿಂದನೂ. ಸೊ ಸುಮಾರು 450-60 ವರ್ಷಗಳಿಂದನೂ ಕಡಲೆಕಾಯಿ ಪರಿಸೆನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮೇಯ್ನ್ ಕಡಲೆಕಾಯಿ ಪರಿಸೆ ಮಾಡೋಕ್ಕೆ ರೀಸನ್ ಅಂದರೆ, ಸೊ ಮುಂಚೆ ಇಲ್ಲಿ ಎಲ್ಲ ಕಡಲೆಕಾಯಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕಡಲೆಕಾಯಿ ಬೆಳೀತಿದ್ರಂತೆ. ಸೊ ಮುಂಚೆ ಬಸವನಗುಡಿನ ಸುಂಕನಹಳ್ಳಿ ಅಂತ ಕರಿತಿದ್ರು. ಸೊ ಈ ಪ್ಲೇಸಲ್ಲಿ ಯಾವಾಗೂ ಬಸವ ಬಂದು ಕಡಲೆಕಾಯಿ ಎಲ್ಲ ತಿನ್ಕೊಂಡು ಹೋಗ್ಬಿಡ್ತಿತ್ತಂತೆ. ಸೊ ಹಾಗೆ ಅದನ್ನು ಓಡಿಸ್ಕೊಂಡು ಬಂದಾಗ ಬಸವ ಬಂದು ಇಲ್ಲಿ ನಿಂತ್ಕೊಂಡು ಅದು ಟೆಂಪಲ್ ಥರ ಆಯಿತು. ಸೊ ಆವಾಗಿಂದ ಜನರು ನಾವು ಬಸವನಿಗೆ ಈ ಥರ ಮಾಡಿದ್ವಿ ಅಂದ್ಬಿಟ್ಟು, ಸೊ ಅದಕ್ಕೆ ಬಸವನಿಗೆ ಸುಂಕ ಕೊಡೋ ಥರ ಎಲ್ಲ ಥರದ ಕಡಲೆಕಾಯಿನ ತಂದು ಬಸವನಿಗೆ ಕೊಡೋ ಥರ ಇಲ್ಲಿ ದೇವಸ್ಥಾನ ಮಾಡಿದರು ಅಂತ ಒಂದು ಪುರಾಣ ಕಥೆ ಇದೆ. ಸೊ ಹಾಗಾಗಿ ಇಲ್ಲಿ ತುಂಬ ಟೆಂಪಲ್, ಇಲ್ಲಿ ಬಸವನ ಟೆಂಪಲ್ ಇದೆ ಮತ್ತು ಗಣೇಶ ದೊಡ್ಡ ಗಣಪತಿ ಟೆಂಪಲ್ ಇದೆ. ಸೊ ಇಲ್ಲಿ ಎಲ್ಲ ಥರದ ಕಡಲೆಕಾಯಿನ ಇಟ್ಟಿರ್ತಾರೆ. ನೀವು ನೋಡ್ತಾ ಇರ್ಬೋದು ಬಾಂಬೆ ಮಿಠಾಯಿದು ಇದು ಎಷ್ಟು ಚೆನ್ನಾಗಿದೆ. ಇದನ್ನು ನೋಡಿ ಎಷ್ಟೊಂದು ದಿನ ಆಗಿತ್ತು. ಆ್ಯಂಡ್ ತುಂಬ ಜನ ಬರ್ತಾರೆ ಇಲ್ಲಿ. ನೀವು ನೋಡ್ತಾ ಇರ್ಬೋದು, ನಾವು ಹೋಗಿದ್ದು ಸುಮಾರು 4-4:30 ಟೈಮಲ್ಲಿ. ಆವಾಗ ಅಷ್ಟು ರಶ್ ಇಲ್ಲ. ಹೋಗ್ತಾ ಈವ್ನಿಂಗ್ ಟೈಮ್ ತುಂಬ ರಶ್ ಆಗಿಬಿಡುತ್ತೆ. ಆ್ಯಂಡ್ ಇಲ್ಲಿ ಏನೆಲ್ಲ ಬೇಕು ಎಲ್ಲ ಥರದ ಐಟಮ್ಸ್ ಇಟ್ಟಿರ್ತಾರೆ. ಜಾತ್ರೆ ಥರ ಒಂಥರ ತುಂಬ ಚೆನ್ನಾಗಿರುತ್ತೆ. ನನಗಂತೂ ಜಾತ್ರೆ ನಾವೇನು ತಗೋತೀವೋ ಬಿಡ್ತೀವೋ ಎಲ್ಲ ಥರ ಐಟಮ್ಸ್ನ ನೋಡೋದು ಎಲ್ಲ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ತುಂಬ ಎಲ್ಲ ಬಟ್ಟೆಗಳಿರ್ಬೋದು ಎಲ್ಲ ಇಟ್ಟಿದ್ರು. ಸೊ ನನ್ನ ಮಗಂಗೊಂದು ಹಾಗೆ ಬಟ್ಟೆ ಎಲ್ಲ ನೋಡ್ತಾ ಇದ್ವಿ. ಆ್ಯಂಡ್ ಇಲ್ಲೇ ಟೆಂಪಲ್ ಆಪೋಸಿಟ್ ನಿಮಗೆ ಉಡುಪಿ ಪುತ್ತಿಗೆ ಮಠ ಅಂತ ಇದೆ. ಸೊ ಇದು ನಾನು ಹೋಗಿರಲಿಲ್ಲ. ಟೆಂಪಲ್ ಎಲ್ಲ ಮುಂಚೆನೇ ಹೋಗಿದ್ದೀನಿ, ಬಟ್ ಇಲ್ಲಿಗೆ ಹೋಗಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೋಗ್ತಾ ಇದೆ. ನೋಡಿ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಲ್ವಾ. ಒಳಗಡೆ ಗುಹೆ ಥರ ಅಲ್ಲಿ ಏನು ಬೇಕು ಎಂಟ್ರಿ ಇರ್ಬೋದು ಎಲ್ಲ ಕೂಡ ಅಲ್ಲೇ ಬರೆದಿದ್ದಾರೆ. ಸೊ ಅಲ್ಲಿಗೂ ಕೂಡ ಹೋದ್ವಿ. ಸೊ ನನ್ನ ಮಗನಿಗೆ ಕತ್ಲೆ ಅಂದರೆ ಸ್ವಲ್ಪ ಭಯ. ಅವನಿಗೆ ಬೆಳಕಲ್ಲಿರೋಕ್ಕೆ ಇಷ್ಟಪಡ್ತಾನೆ ಜಾಸ್ತಿ. ಸೊ ಅವನು ಎದ್ರುಕೊತಾ ಇದ್ದ. ಸೊ ಆಯಿತು ಅಂದ್ಬಿಟ್ಟು ಆಚೆ ಬಂದುಬಿಟ್ವಿ ನಾವು ಅಲ್ಲಿಂದ. ಸೊ ಅಲ್ಲಿಂದ ಬಂದು ನಾನಂತೂ ತುಂಬ ವೀಡಿಯೋಸು ಕ್ಲಿಪ್ಸ್ ಎಲ್ಲ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಹಾಗೇ ಇಲ್ಲ. ಆ್ಯಂಡ್ ಇವತ್ತೇನೋ ಧ್ರುವ ಸರ್ಜಾ ಬರ್ತಾನೆ, DJ ಏನೋ ಇರುತ್ತೆ ಅಂದ್ಬಿಟ್ಟು ಅಲ್ಲಿ ತುಂಬ ಜನ ಸೇರಿದರು. ಆ್ಯಂಡ್ ಗೇಮ್ಸ್ ಕೂಡ ಇಲ್ಲಿ ಕಂಡಕ್ಟ್ ಮಾಡಿದ್ದಾರೆ ನೋಡಿ. ಬಟ್ ನಾನು ಹೇಳೋದಂದರೆ ಇಲ್ಲಿ ಎಲ್ಲ ಅಷ್ಟೊಂದು ಸೇಫ್ಟಿ ಎಲ್ಲ ಇರಲ್ಲ. ಸೊ ವಂಡರ್ಲಾ ಇರ್ಬೋದು, GRS ಇರ್ಬೋದು ಆ ಥರ. ಸೊ ತುಂಬ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕು ಅಂತ ನನ್ನ ಅನಿಸಿಕೆ. ಬಿಕಾಸ್ ಏನಂದರೆ ಇಲ್ಲಿ ಅಷ್ಟೊಂದು ಸೇಫ್ಟಿ ಮೆಜರ್ಸ್ ಇರಲ್ಲ. ಸೊ ಹಾಗಾಗಿ ನಾವು ಯಾವುದೇ ಆಟನ ಆಡೋಕ್ಕೆ ಹೋಗಿಲ್ಲ. ಆ್ಯಕ್ಚುಲಿ ಚಿಕ್ಕದು ಕೆಳಗಡೆ ಇರೋದ್ರಲ್ಲಿ ಪಾಪನ ಆಡ್ಸೋಣ ಅಂದರೆ ದೊಡ್ಡವ್ರು ಅಲ್ಲೋ ಇಲ್ಲ ಅಂದ್ಬಿಟ್ರು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕಡಲೆಕಾಯಿ ನೋಡಿ. ಆ್ಯಂಡ್ ಈ ಥರ ಎಕ್ಸಿಬಿಷನ್ ಇರ್ಬೋದು ಅಥವಾ ಜಾತ್ರೆ ಇರ್ಬೋದು, ಅಲ್ಲಿ ಹೋದಾಗ ಬಜ್ಜಿ ತಿಂದಿಲ್ಲ, ಹಪ್ಳ ತಿಂದಿಲ್ಲ ಅಂದರೆ ನಮ್ಮ ಡೇ ಮುಗಿಯೋದೇ ಇಲ್ಲ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ, ಒಂಥರ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಈ ಥರ ಎಲ್ಲರೂ ಇದ್ದಾಗ. ಮೀನ್ಸ್ ಈ ಥರ ಜಾತ್ರೆಗಳಲ್ಲಿ ತಿನ್ನಬೇಕಂದ್ರೆ ರೇಟ್ ಹಾಗೆ ಜಾಸ್ತಿ ಇರುತ್ತೆ ಬಿಡಿ. 50 ರೂಪಾಯಿಗೆ ಬರೀ 3 ಬಜ್ಜಿ ಅಷ್ಟೇ ಕೊಟ್ಟರು. ಇಲ್ಲಿ ನೋಡಿ ನನ್ನ ಮಗ ಪಾಪ ಸುಸು ಮಾಡಿಬಿಟ್ಟ ಹಸ್ಬೆಂಡ್ ಮೇಲೆ. ಅಪ್ಪ ನನ್ನ ಎತ್ಕೊಂಡು ತಿರ್ಗಾಡ್ತಾ ಇರಪ್ಪ ಅಂತ ಸುಸು ಮಾಡಿದ್ದಾನೆ. ಸೊ ಆ್ಯಂಡ್ ಅಲ್ಲಿ ಜಾತ್ರೆ ಹೋದ್ಮೇಲೆ ಮುಖವಾಡ ಇರ್ಬೋದು, ಈ ಥರ ಪ್ರೆಟಿ ಥಿಂಗ್ಸ್ನ ನಾವು ತೊಗೊಂಡಿಲ್ಲ ಅಂದರೆ ಆಗತ್ತಾ. ಸೊ ನೋಡಿ ನಾನೊಳ್ಳೆ ತಲೆ ಮೇಲೆ ಯಾವ ಥರ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಮೇಯ್ನ್ಲಿ ನಾನು ಎಲ್ಲೇ ಹೋದರೂ ಇಯರಿಂಗ್ಸ್ ಅಂದು ನೋಡ್ತೀನಿ. ಬಿಕಾಸ್ ನನಗೆ ವೆರೈಟಿ ಆಫ್ ಇಯರಿಂಗ್ಸ್ ಹಾಕ್ಕೊಳ್ಳೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನನ್ನ ಮಗನಿಗೆ ಕೂಡ ಬಲೂನು ಕೊಡಿಸಿದ್ವಿ. ಆ್ಯಂಡ್ ಅವನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದ. ನಾವು ಅಂದ್ಕೊಂಡ್ವು ಅಳ್ತಾನೇನೋ ಆ ಥರ, ಬಟ್ ನಿಜವಾಗ್ಲೂ ಅವನು ಒಂದು ಸ್ವಲ್ಪನೂ ಅಟ್ಟಿಲ್ಲ, ಎಂಜಾಯ್ ಮಾಡ್ತಿದ್ದಾನೆ. ಟಮಟೆ ಸೌಂಡ್ ಬಂದರೆ ಡಾನ್ಸ್ ಮಾಡ್ತಾನೆ, ಅಲ್ಲಿ ನೋಡ್ತಾನೆ, ಪಿ ನೋಡ್ತಾನೆ. ಅವನದೇ ಲೋಕ ಒಂದು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ನಾವು ಅವನ್ನ ಕರ್ಕೊಂಬಂದಿದ್ದು ಒಳ್ಳೇದಾಯಿತು ಅಂತ ನಾವು ಅಂದ್ಕೊಂಡ್ವಿ. ಅವನಿಗೆ ಅಷ್ಟೊಂದು ಖುಷಿ ಆಗ್ತಾಯಿತ್ತು. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಥರ ಅಂಗಡಿ ಹತ್ರನೂ ಹೋಗಿ ಎಲ್ಲ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಂಥರ. ಸೊ ನೀವು ನಿಯರ್ ಬೈ ಬೆಂಗಳೂರು ಅಂದರೆ ಟ್ರಾಫಿಕ್ ಇರುತ್ತೆ, ಗಾಡಿ ನಿಲ್ಸೋಕ್ಕೆ ಜಾಗ ಇರಲ್ಲ. ಸೊ ಎಲ್ಲ ಥರ ಕಾನ್ಸಿಕ್ವೆನ್ಸಸ್ ಇರುತ್ತೆ. ಸೊ ಪ್ರೋಸು ಕಾನ್ಸ್ ಇದ್ದೇ ಇರುತ್ತೆ ಅಲ್ವಾ, ಯಾವುದೇ ರೀತಿ ನಾವು ಎಲ್ಲೇ ಹೋದ್ರೂ. ಸೊ ನಾವು ಇವತ್ತು ಹೋಗಿದ್ದಂತೂ ಡೇ ತುಂಬಾ ಚೆನ್ನಾಗಾಯಿತು. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿತ್ತು. ನಾವು ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗನಿಗೂ ಕೂಡ ತುಂಬ ಖುಷಿ ಆಯಿತು. ಅವನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದ, ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ.
ಸೊ ನೀವು ನಿಯರ್ ಬೈ ಬ್ಯಾಂಗ್ಳೂರ್ ಇದ್ದರೆ ಈ ಕಡಲೆಕಾಯಿ ಪಾಯಸನ ಮಿಸ್ ಮಾಡ್ಕೊಳ್ಳೇಬೇಡಿ. ಸೊ November 17 to 21 ಆಲ್ರೆಡಿ 2-3 ಡೇಸ್ ಆಗೋಗಿದೆ. ಸೊ ಫ್ರೈಡೇ ತನಕ ಇರುತ್ತೆ ಅಷ್ಟೇ. ಸೊ ಮಿಸ್ ಔಟ್ ಮಾಡ್ಕೊಳ್ಳೇಬೇಡಿ, ಒಂದ್ಸರಿ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಯಾರಿಗೆಲ್ಲ ಜಾತ್ರೆ ಥರ ಇಷ್ಟ ಇರುತ್ತೆ, ಮೀನ್ಸ್ ಈ ಥರ ಜನಗಳೆಲ್ಲ ಇದ್ರೆ ಇಷ್ಟ ಇರುತ್ತೆ ಅವ್ರು ಹೋಗ್ಬೋದು. ಯಾರಿಗೆ ಸ್ವಲ್ಪ ತುಂಬ ಜನ ಕ್ರೌಡ್ ಇದ್ದರೆ ಇಷ್ಟ ಆಗಲ್ಲ ಅವರು ಅವಾಯ್ಡ್ ಮಾಡಿ, ಬಿಕಾಸ್ ಇಲ್ಲಿ ತುಂಬ ಕ್ರೌಡ್ ಇರುತ್ತೆ, ಅವರೇ ತಳ್ಕೊಂಡು ಹೋಗ್ತಾರೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ದಿನದ ವ್ಲಾಗ್. ಸೊ ಈ ಕಡಲೆಕಾಯಿ ಪರ್ಸೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಆ್ಯಂಡ್ ನೀವು ಬೆಂಗಳೂರು ಅಂದರೆ ತುಂಬ ಇಷ್ಟಪಡೋದಿದ್ದರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.